ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರೋಗ್ಯವು, ಆತ್ಮಿಕ ಆಶೀರ್ವಾದವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರಿಗೆ ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಶಿಲುಬೆಯ ಮೇಲೆ ಕ್ರಿಸ್ತನು ನುಡಿದ 5ನೆಯ ಮಾತು. ಪ್ರಿಯರಾದ ದೇವರ ಮಕ್ಕಳಿರ, ಈ ಒಂದು ಅಂಶವನ್ನು ನಾವು ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ. ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತು ಎಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು. ಯೇಸು ಕ್ರಿಸ್ತರಿಗೆ ಭವಿಷ್ಯತ್ ಜ್ಞಾನ ಗೊತ್ತು. ಇನ್ನು ಸ್ವಲ್ಪ ಹೊತ್ತಾದಮೇಲೆ ಮರಣ ಹೊಂದುತ್ತೀನಿ ಎನ್ನುವಂಥದ್ದು ಗೊತ್ತು. ಮರಣ ಹೊಂದುತ್ತೀನಿ ಅಂತ ಗೊತ್ತಿದ್ದರೂ ಇವಾಗ ನೀರಡಿಕೆಯಾಗಿದೆ ಅಂತೇಳಿ ಯಾಕೆ ಅವ್ರು ಮಾತಾಡ್ತಾರೆ? ಎರಡನೇದಾಗಿ, ಆತನು ದೈವಕುಮಾರನು. ಶಿಲುಬೆಯನ್ನು ಹತ್ತೋದಕ್ಕಿಂತ ಮುಂಚಿತವಾಗಿ ಸುಮಾರು ಸಮಯ ಹಿಡಿದಿದ್ದಾರೆ. ಅಂದರೆ ಯೇಸು ಕ್ರಿಸ್ತರು ಶುಕ್ರವಾರ ಮರಣ ಹೊಂದುತ್ತಾರೆ, ಶಿಲುಬೆಯ ಮೇಲೆ ಮರಣ ಹೊಂದುತ್ತಾರೆ. ಯೇಸು ಕ್ರಿಸ್ತರನ್ನು ಯಾವಾಗ ಬಂಧಿಸಿದ್ದಾರೆ? ಗುರುವಾರ ರಾತ್ರಿ ಬಂಧಿಸ್ತಾರೆ. ಗುರುವಾರ ರಾತ್ರಿ ಬಂಧಿಸಿದಾಗ ವಿಚಾರಣೆ ನಡೆಯುತ್ತೆ. ಯೇಸು ಕ್ರಿಸ್ತರ ಮೇಲೆ ಅನೇಕ ಸುಳ್ಳು ಸಾಕ್ಷಿಗಳನ್ನು ಕರೆದುಕೊಂಡು ಬಂದು ಆತನ ಮೇಲೆ ತಪ್ಪು ಹೊರಿಸೋದಕ್ಕೆ, ಯಾಕೆಂದರೆ ವಿಚಾರಣೆ ಮಾಡಬೇಕು, ಅಧಿಕಾರಿಗಳಿರ್ತಾರಲ್ಲ, ಅಂದರೆ ರೋಮನರ ಅಧಿಕಾರಿಗಳು ಒಂದು ವೇಳೆ ಮರಣದಂಡನೆ ವಿಧಿಸಬೇಕಾದ್ರೆ ಅವ್ರ ಬಳಿಯಲ್ಲಿ ತಪ್ಪುಗಳು ಕಾಣಬೇಕು. ಮರಣದಂಡನೆ ವಿಧಿಸಬೇಕಾದ್ರೆ ತಪ್ಪುಗಳು. ಇವಾಗ ರೋಮನರ ಬಳಿಯಲ್ಲಿ ಹೋಗಿ ವಿಚಾರ ಮಾಡಿದಾಗ, ಅಂದರೆ ಅಧಿಕಾರಿಗಳ ಬಳಿಯಲ್ಲಿ ವಿಚಾರ ಮಾಡಿದಾಗ ಯೇಸು ಕ್ರಿಸ್ತರಲ್ಲಿ ಒಂದು ತಪ್ಪು ಕೂಡ ಕಾಣ್ತಾ ಇಲ್ಲ. ಯೇಸು ಕ್ರಿಸ್ತರಲ್ಲಿ ಮಾತಿನಲ್ಲಿ ಆಗಿರ್ಬೋದು, ಕ್ರಿಯೆಯಲ್ಲಿ ಆಗಿರ್ಬೋದು, ಯಾವ ತಪ್ಪು ಕಾಣ್ತಾ ಇಲ್ಲ. ಹೋಗಲಿ, ಧರ್ಮಶಾಸ್ತ್ರದ ಪ್ರಕಾರ ಏನಾದರೂ ತಪ್ಪು ಮಾಡಿದ್ದಾರಂತ ನೋಡುವಾಗ ಅದೂ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಸ್ಥಳದಲ್ಲಿ ಸುವಾರ್ತೆ ಮಾಡಿದ್ದಾರೆ, ದೇವರ ಬಗ್ಗೆ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಮೆಸ್ಸಯ್ಯನು ಬರಬೇಕು ಅಂತೇಳಿ ಬರೆಯಲ್ಪಟ್ಟಿರುತ್ತೆ. ಯೇಸು ಕ್ರಿಸ್ತರ ಬಗ್ಗೆ ಅನೇಕ ಪ್ರವಾದನೆಗಳು ಬರೆಯಲ್ಪಟ್ಟಿರುತ್ತೆ. ಅದರ ಪ್ರಕಾರ ಯೇಸು ಕ್ರಿಸ್ತರು ಬಂದಿರುವಂಥದ್ದು, ಬೆಳೆದಿರುವಂಥದ್ದು, ಸುವಾರ್ತೆ ಮಾಡಿರುವಂಥದ್ದು, ಇವೆಲ್ಲವನ್ನು ಕೂಡ ನಾವು ನೋಡ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಏನೇನು ಬರೆಯಲ್ಪಟ್ಟಿದೆಯೋ ಮೆಸ್ಸಯ್ಯನನ್ನು ಕುರಿತು, ಕ್ರಿಸ್ತನನ್ನು ಕುರಿತು, ಅದು ಯೇಸು ಕ್ರಿಸ್ತರಲ್ಲಿ ನೆರವೇರುವಂಥದ್ದು. ಅಂದರೆ ಯೇಸು ಕ್ರಿಸ್ತರು ಬಂದಿರುವಂಥದ್ದೇ ಗ್ರಂಥದ ಸುರುಳಿಯಲ್ಲಿ ಬರೆಯಲ್ಪಟ್ಟ ಪ್ರಕಾರ ಬಂದಿರುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಏನೋ ಒಂದು ತಪ್ಪನ್ನು ಹೊರಿಸಿ ಈತನಿಗೆ ಮರಣದಂಡನೆ ಆಗಬೇಕು, ಈತನನ್ನು ಕೊಂದಾಗಬೇಕು, ಈತನನ್ನು ಕಾನೂನು ಪ್ರಕಾರ ಕೊಂದಾಗಬೇಕು, ಕಾನೂನಿಗೆ ಒಪ್ಪಿಸಿ, ಅಂದರೆ ರೋಮಾ ಕಾನೂನಿಗೆ ಒಪ್ಪಿಸಿ ಕೊಂದಾಗಬೇಕು ಎಂಬುವಂಥ ಕುತಂತ್ರದಿಂದ ಅರೆಸ್ಟ್ ಮಾಡ್ತಾರೆ. ಪ್ರಿಯರೇ, ಅರೆಸ್ಟ್ ಮಾಡಿದಾಗ ರಾತ್ರಿ ಎಲ್ಲ ವಿಚಾರಣೆ ನಡೆಯುತ್ತೆ. ಇಲ್ಲೊಂದು ಕಡೆ ವಿಚಾರಣೆ, ಅಲ್ಲೊಂದು ಕಡೆ ವಿಚಾರಣೆ, ಮತ್ತೊಂದು ಕಡೆ ವಿಚಾರಣೆ. ಬೆಳಿಗ್ಗೆ ತೀರ್ಪಾಗುತ್ತೆ. 9 ಗಂಟೆಗೆ ಶಿಲುಬೆ ಹೊರಿಸ್ತಾರೆ. ಪ್ರಿಯರೇ, ಬೆಳಿಗ್ಗೆ ತೀರ್ಪಾಗುತ್ತೆ, ಮರಣದಂಡನೆ ಎನ್ನುವಂಥದ್ದು ತೀರ್ಪಾಗುತ್ತೆ. ಆಮೇಲೆ ಶಿಲುಬೆಯನ್ನು ಹೊರಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ತಲೆ ಮೇಲೆ ಮುಳ್ಳಿನ ಕಿರೀಟ, ಬೆತ್ತದ ಮೂಲಕ ಹೊಡಿತಾರೆ, ಅನೇಕ ರೀತಿಯಲ್ಲಿ ಅವಮಾನ ಪಡಿಸ್ತಾರೆ, ನಿಂದಿಸ್ತಾರೆ, ಕೊರಡೆಗಳಿಂದ ಹೊಡಿತಾರೆ. ಇವೆಲ್ಲ ಆದಮೇಲೆ ಏನ್ರಿ, ಬೈಯೋದು ಆಗುತ್ತೆ, ಹೊಡೆಯೋದು ಆಗುತ್ತೆ, ಆಮೇಲೆ ಶಿಲುಬೆಯನ್ನು ಹೊತ್ಕೊಂಡು ಹೋಗುವಂಥದ್ದು ಆಗುತ್ತೆ. ಕೊನೆಯದಾಗಿ ಶಿಲುಬೆಯ ಮೇಲೆ ಈ ಮರಣ ಹೊಂದುವಂತಹ ಸಮಯದಲ್ಲಿ ಪ್ರಭು ಹೇಳುವಂಥ ಮಾತೇನೆಂದರೆ, ನೀರಡಿಕೆಯಾಗಿದೆ, ನೀರಡಿಕೆಯಾಗಿದೆ. ಹೋಗಲಿ, ನೀರು ಕುಡಿದ್ರೆ ಬದುಕ್ತಾರ? ನೀರು ಕುಡಿದ್ರೆ ಅಲ್ಲಿ ಆ ಸಮಯದಲ್ಲಿ ಬದುಕೋದಕ್ಕೆ ಅವಕಾಶ ಇದೆಯಾ? ಇಲ್ಲ. ಒಂದು ವೇಳೆ ತನಗೆ ನೀರಡಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾರಿಂದಾದರೂ ನೀರನ್ನು ಕೇಳ್ತಾ ಇದ್ದಾರಾ ದಾಹವನ್ನು ತೀರಿಸ್ಕೊಳ್ಳೋದಕ್ಕೆ?
ಅನೇಕ ಸಾರಿ ಅದ್ಭುತಗಳನ್ನು ಮಾಡಿದ್ದಾರೆ. ಅನೇಕ ಸಾರಿ ಏನ್ರಿ ಆಹಾರ ಇಲ್ಲದವರಿಗೆ ಆಹಾರವನ್ನು ಹಂಚಿಕೊಟ್ಟಿದ್ದಾರೆ. ಒಂದು ಸಮಯ ಬರುತ್ತಲ್ಲ ಏನ್ರಿ 3 ದಿನದವರೆಗೆ ಯೇಸು ಕ್ರಿಸ್ತರು ಸುವಾರ್ತೆ ಮಾಡುವಾಗ ಬಹಳ ಮಂದಿ ಜನ ಬಂದಿದ್ದಾರೆ, ಬಹಳ ಮಂದಿ ಬಂದಿದ್ದಾರೆ. 3 ದಿನದವರೆಗೆ ಕಂಟಿನ್ಯೂ ಆಗಿ ಯೇಸು ಕ್ರಿಸ್ತರು ಮಾತನಾಡುವಂಥ ಬೋಧನೆಯನ್ನು ಕೇಳಿ ಮೈ ಮರ್ತೋಗಿದ್ದಾರೆ. ಕಾಲವನ್ನು ಸಮಯವನ್ನು ಎಲ್ಲ ಮರ್ತೋಗಿ 3 ದಿನದವರೆಗೆ ಹಾಗೇನೇ ಇದ್ದಾರೆ ಪ್ರಿಯರೇ. ಅವಾಗ ಯೇಸು ಕ್ರಿಸ್ತರೇ ಒಂದು ಮಾತು ಹೇಳ್ತಾರೆ, 3 ದಿನವಾಯಿತು ಇವರು ಊಟ ಮಾಡದೆ, ಮತ್ತೆ ಪ್ರಯಾಣ ಮಾಡಬೇಕವರು, ಎಲ್ಲೋ ಬಿದ್ದೋಗ್ತಾರಂತೇಳಿ ಅವರಿಗೆ ಆಹಾರವನ್ನು ಈ ಅರಣ್ಯದಲ್ಲಿ ಸಿದ್ಧ ಮಾಡ್ತಾರೆ. ಹೇಗೆ ಆಹಾರವನ್ನು ಕೊಡ್ತಾರೆ? ಒಬ್ಬ ಹುಡುಗನ ಬಳಿಯಲ್ಲಿ 2 ರೊಟ್ಟಿ 5 ಮೀನುಗಳು ಇರುತ್ತೆ. 2 ರೊಟ್ಟಿ 5 ಮೀನುಗಳು ಅವ್ನು ತಂದು ಕೊಟ್ಟಾಗ ಪ್ರಭು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಏನ್ರಿ ಅಲ್ಲಿದ್ದಂಥ ಎಲ್ಲ ಜನರು ಊಟ ಮಾಡ್ತಾರೆ. ಸ್ತ್ರೀಯರು, ಪುರುಷರು, ಹುಡುಗರು ಎಲ್ಲರೂ ಊಟ ಮಾಡ್ತಾರೆ. ಮತ್ತು 12 ಪುಟ್ಟಿಗಳು ಉಳಿಯುತ್ತೇರಿ. ಅಂದರೆ ಪ್ರಾರ್ಥನೆ ಮಾಡಿದಾಗ, ಪ್ರಭು ಪ್ರಾರ್ಥನೆ ಮಾಡಿದಾಗ ಎಷ್ಟು ಆಹಾರ ಬೇಕೋ ಅಷ್ಟೆಲ್ಲ ಕೂಡ ಉಟ್ಕೊಂಡಿದೆ ರೀ. ಅಂದರೆ ಆತನಲ್ಲಿ ಅಷ್ಟೊಂದು ಶಕ್ತಿ ಇರುವಾಗ, ಆತನಲ್ಲಿ ದೈವತ್ವ ಇರುವಾಗ ಯಾಕೆ ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ತನ್ನ ದಾಹವನ್ನು ತಾನು ತೀರಿಸಿಕೊಂಡಿಲ್ಲ? ಯಾಕೆ? ಆತನು ದೇವರಲ್ವಾ? ಆತನು ದೈವಕುಮಾರನಲ್ವಾ? ಅದಕ್ಕಿಂತ ಮುಂಚಿತವಾಗಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾನಲ್ವಾ? ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ಯಾಕೆ ತನ್ನ ದಾಹವನ್ನು ತಾನು ತೀರಿಸಿಕೊಂಡಿಲ್ಲ? ನೀರಡಿಕೆ ಆಗಿದೆ ಅಂತೇಳಿ ಅಲ್ಲಿ ಯಾಕೆ ಮಾತೇಳ್ತಾರೆ? ಒಂದು ಸಾರಿ ನೀವು ಯೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ, ಅಲ್ಲಿರುವಂಥ ಜನ ಯಾರು? ನಿಂದಿಸಿದವರು, ಅವಮಾನಪಡಿಸಿದವರು, ಒಡೆದವರು. ಹಾಗಿರುವಾಗ ಅವರ ಮಧ್ಯದಲ್ಲಿ ಏನ್ರಿ ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ನನಗೆ ನೀರಡಿಕೆಯಾಗಿದೆ ಈ ಮಾತನ್ನು ಹೇಳ್ತಾ ಇದ್ದಾರಂದಾಗ ಒಂದು ಸಾರಿ ನೀವು ಗಮನಿಸಬೇಕು ಪ್ರಿಯರೇ. ಅನೇಕ ಸಾರಿ ಅದ್ಭುತಗಳು, ಅನೇಕ ಸಾರಿ ಸೂಚಕ ಕ್ರಿಯೆಗಳು, ಸತ್ತೋರನ್ನು ಎಬ್ಬಿಸಿದ್ದಾರೆ, ಕುಷ್ಠರೋಗಿಗಳನ್ನು, ಕುಂಟರನ್ನು, ಕುರುಡರನ್ನು ಅನೇಕರಿಗೆ ಸ್ವಸ್ಥತೆ ಮಾಡಿದ್ದಾರೆ, ಗುಣ ಮಾಡಿದ್ದಾರೆ, ಆಹಾರ ಇಲ್ಲದ ಸಮಯದಲ್ಲಿ ಆಹಾರವನ್ನು ಕೊಟ್ಟಿದ್ದಾರೆ. ಅಂಥ ಮಹಾಶಕ್ತನಾಗಿರುವಂಥ ಆತನಿಗೆ ದಾಹವಾದಾಗ, ನೀರಡಿಕೆ ಆದಾಗ ಇನ್ನೊಬ್ಬರ ಹತ್ರ ಕೇಳಬೇಕಾ? ಒಂದು ಸರಿ ಆಲೋಚನೆ ಮಾಡಿ. ಅಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡಿ ಒಂದು ಸಾರಿ. 28ನೇ ವಚನ. ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತು ಎಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ. ಯಾವ ಮಾತು ನೆರವೇರಬೇಕಂತೆ? ಶಾಸ್ತ್ರದ ಮಾತು. ಶಾಸ್ತ್ರದ ಮಾತು ಅಂದರೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂಥ ಮಾತು. ದೇವರು ಭಕ್ತರ ಮೂಲಕ ಬರೆಸಿದ್ದಾರೆ. ಯಾವ ಭಕ್ತರ ಮೂಲಕ ಬರೆಸಿದ್ದಾರೆ? ಪ್ರವಾದಿಗಳ ಮೂಲಕ. ಅನೇಕ ವಿಷಯಗಳು ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಯೇಸು ಕ್ರಿಸ್ತರ ಬಗ್ಗೆ ಅನೇಕ ಪ್ರವಾದನೆಗಳಿದೆ. ಅವು ನೆರವೇರಬೇಕು ಪ್ರತಿಯೊಂದು. ಅಂದರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಏನೇನು ಬರೆಯಲ್ಪಟ್ಟಿದೆಯೋ ಪ್ರತಿಯೊಂದು ಕೂಡ ನೆರವೇರಬೇಕು. ಇಲ್ಲಿ ಗಮನಿಸುವಾಗ ಪ್ರಿಯರಾದ ದೇವರ ಮಕ್ಕಳಿರ, ನೀರಡಿಕೆಯಾಗಿದೆ ಎನ್ನುವಂಥೊಂದು ಮಾತು ಹಳೆ ಒಡಂಬಡಿಕೆಯಲ್ಲಿ ಈತನನ್ನು ಕುರಿತು ಒಂದು ಪ್ರವಾದನೆ ಇದೆ. ಶಾಸ್ತ್ರದಲ್ಲಿ ಅಂದರೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆ ಗ್ರಂಥ 69ನೇ ಅಧ್ಯಾಯ 21ನೇ ವಚನ. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಉಳಿತ ದ್ರಾಕ್ಷಾರಸವನ್ನು ಕೊಟ್ಟರು. ನೋಡಿದ್ರ ಮತ್ತೊಂದು ಸಾರಿ. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಉಳಿತ ದ್ರಾಕ್ಷಾರಸವನ್ನು ಕೊಟ್ಟರು. ಅಂದರೆ ಇದು ಯೇಸು ಕ್ರಿಸ್ತರನ್ನು ಕುರಿತು ಒಂದು ಪ್ರವಾದನೆ. ಕ್ರಿಸ್ತನನ್ನು ಕುರಿತು ಅನೇಕ ಪ್ರವಾದನೆಗಳು. ವಿಚಾರ ಮಾಡುವಾಗ ಪ್ರಿಯರೇ, ಯಾವ ಗೋತ್ರದಲ್ಲಿ ಯೇಸು ಕ್ರಿಸ್ತನು ಹುಟ್ಟಬೇಕು? ಯೂದ ಗೋತ್ರದಲ್ಲಿ. ಹೇಗೆ ಹುಟ್ಟಬೇಕು? ಯಾರ ಗರ್ಭದಲ್ಲಿ? ಕನ್ನಿಕೆಯ ಮೂಲಕ. ಆ ಕನ್ನಿಕೆ ಯಾರು? ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಗ್ರಂಥದಲ್ಲಿ ಇರುತ್ತಲ್ಲ, ಕನ್ನಿಕೆಯ ಮೂಲಕ ಒಬ್ಬ ಮಗನು, ಆ ಮಗನ ಮೂಲಕ ಲೋಕಕ್ಕೆ ರಕ್ಷಣೆ ಇದೆ.
ಆ ಕನ್ನಿಕೆ ಯಾರು? ಮರಿಯಳು. ಯಾವ ಪ್ರಾಂತದಲ್ಲಿ ಆತನು ಜನ್ಮಿಸುತ್ತಾನೆ, ಆ ಪ್ರಾಂತದಲ್ಲಿ ಎಂಥ ಸಮಸ್ಯೆಗಳು ಉಂಟಾಗುತ್ತೆ, ಹೌದಲ್ವ? ಬೆತ್ಲೆಹೆಮ್ ಎಂಬುವಂಥ ಗ್ರಾಮದಲ್ಲಿ ಜನ್ಮಿಸುತ್ತಾನೆ ಎನ್ನುವಂಥದ್ದು ಕೂಡ ಬರೆಯಲ್ಪಟ್ಟಿದೆ ಹಳೆ ಒಡಂಬಡಿಕೆಯಲ್ಲಿ. ಆಮೇಲೆ ಬೆತ್ಲೆಹೆಮ್ ಗ್ರಾಮದಲ್ಲಿ ಹಳ್ಳಿಪಳ್ಳಿಗಳಲ್ಲಿ ಘೋರವಾದಂಥ ಮಕ್ಕಳ ಮರಣ ಉಂಟಾಗುತ್ತೆ ಎನ್ನುವಂಥದ್ದು ಕೂಡ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಅದು ಯೇಸು ಕ್ರಿಸ್ತರು ಹುಟ್ಟಿರುವಂಥ ಕಾಲದಲ್ಲಿ ನೆರವೇರುತ್ತೆ. ಆಮೇಲೆ ಆತನು ದೀಕ್ಷೆ ಸ್ಥಾನದ ವಿಷಯದಲ್ಲಾಗಿರ್ಬೋದು, ಆತನು ಸುವಾರ್ತೆ ಹೇಳುವಂಥ ವಿಷಯದಲ್ಲಾಗಿರ್ಬೋದು, ಸೈತಾನನಿಗೆ ಒಳಪಟ್ಟವರನ್ನು ದಾಸರನ್ನು ಬಿಡಿಸುವಂಥ ವಿಷಯದಲ್ಲಾಗಿರ್ಬೋದು, ಆತನು ಊಟ ಮಾಡುವಂಥ ವಿಷಯದಲ್ಲಾಗಿರ್ಬೋದು, ಮಾತಾಡುವಂಥ ವಿಷಯದಲ್ಲಾಗಿರ್ಬೋದು, ಶಿಲುಬೆ ಮರಣ ಹೊಂದುವಂಥ ವಿಷಯದಲ್ಲಾಗಿರ್ಬೋದು, ಪ್ರತಿಯೊಂದು ಕೂಡ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಅದು ಹೊಸ ಒಡಂಬಡಿಕೆಯಲ್ಲಿ ನೆರವೇರುತ್ತೆ ರೀ. ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದ್ದೆ, ಯೇಸು ಕ್ರಿಸ್ತರು ಬಂದ ಮೇಲೆ ಅದೆಲ್ಲ ನೆರವೇರಿಸ್ತಾರೆ. ನೆರವೇರಿಸಿದ ಮೇಲೆ ಯೇಸು ಕ್ರಿಸ್ತರ ಜೊತೆಯಲ್ಲಿ ಇದ್ದಂಥ ಶಿಷ್ಯರು ಮುಖಾಮುಖಿಯಾಗಿ ನೋಡಿರ್ತಾರಲ್ಲ, ನೋಡಿರುವಂಥ ಭಕ್ತರು ಪವಿತ್ರಾತ್ಮನ ಪ್ರೇರಣೆಯಿಂದ ಗ್ರಂಥವನ್ನು ಬರೆಯುವಂಥದ್ದು. ಅದರಲ್ಲಿ ಒಂದು ಮಾತು, ಶಿಲುಬೆ ಮೇಲೆ ಮರಣ ಹೊಂದುವಂಥ ಆ ಸಮಯದಲ್ಲಿ ನೀರಡಿಕೆಯಾಗಿದೆ. ಅಂದರೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂಥ ವಾಕ್ಯವು ನೆರವೇರಬೇಕು. ನೆರವೇರುವುದಕ್ಕಾಗಿ ಪ್ರಿಯರಾದ ದೇವ್ರ ಮಕ್ಕಳಿರ, ಒಂದು ವೇಳೆ ಆತನು ಆ ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ತನ್ನ ದಾಹವನ್ನು ತಾನು ತೀರಿಸ್ಕೊಳ್ಬೇಕು ಅಂದುಕೊಂಡಾಗ ದೊಡ್ಡ ಕೆಲಸ ಅಲ್ಲ. ಯಾಕೆಂದರೆ ಯೇಸು ಕ್ರಿಸ್ತರು ಸುವಾರ್ತೆ ಸಾರುವಂತಹ ಸಮಯದಲ್ಲಿ ಸಮರೆಯಳಾದಂಥ ಒಬ್ಬ ಮಹಿಳೆ ಬಂದಾಗ ಆ ಮಹಿಳೆಯ ಬಳಿಯಲ್ಲಿ ಮಾತುಗಳು ಹೇಗಿರುತ್ತೆ ನೋಡಿ ಒಂದು ಸಾರಿ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 13ನೇ ವಚನ 14ನೇ ವಚನವನ್ನು ನೋಡೋಣ ಪ್ರಿಯರೇ. ಈ ನೀರನ್ನು ಕುಡಿಯೋರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು. ನಿತ್ಯ ಜೀವವನ್ನು ಉಂಟು ಮಾಡುವುದು ಅಂದರೆ ನಾನು ಕೊಡುವಂಥ ನೀರು ಕುಡಿದ್ರೆ ಅವನಲ್ಲಿ, ಅಂದರೆ ಅವನ ಹೊಟ್ಟೆ ಒಳಗಡೆ ನೀರಿನ ಹೊರತೆಯನ್ನು, ಅದೇ ಹೇಳ್ತಾರೆ ಇಲ್ಲಿ, ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು. ನಿತ್ಯ ಜೀವವನ್ನು, ಅಂದರೆ ನಿತ್ಯ ಜೀವವನ್ನು ಉಂಟು ಮಾಡುವ ನೀರಿನ ಹೊರತೆಯನ್ನು ಕೊಡುವಾಗ ಮರಣ ಹೊಂದುವಂತಹ ಸಮಯದಲ್ಲಿ ನೀರಡಿಕೆಯಾಗಿದೆ ಅಂತೇಳಿ ಹೇಳ್ತಾರಲ್ಲ ಪ್ರಭು. ಏನಂದ್ಕೋಬೇಕು? ಯಾಕೆ ಹೇಳಿದ್ದಾರೆ? ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂಥ ಮಾತು ನೆರವೇರುವುದಕ್ಕಾಗಿ ಹೇಳಿರುವಂಥ ಮಾತು. ಅಂದರೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವಂಥದ್ದು ಗ್ರಂಥದ ಸುರುಳಿಯಲ್ಲಿ ಬರೆಯಲ್ಪಟ್ಟಿದೆ, ಜೀವಿಸುವಂಥದ್ದು ಬರೆಯಲ್ಪಟ್ಟಿದೆ, ಸುವಾರ್ತೆ ಹೇಗೆ ಸಾರಬೇಕು ಅದನ್ನು ಬರೆಯಲ್ಪಟ್ಟಿದೆ. ಆಮೇಲೆ ಶಿಲುಬೆ ಮರಣ ಹೊಂದುವಂಥದ್ದು ಬರೆಯಲ್ಪಟ್ಟಿದೆ. ಆ ಶಿಲುಬೆ ಮೇಲೆ ನುಡಿಯುವಂಥ ಮಾತುಗಳು ಕೂಡ ಬರೆಯಲ್ಪಟ್ಟಿದೆ. ಬರೆಯಲ್ಪಟ್ಟ ಪ್ರಕಾರ ಯೇಸು ಕ್ರಿಸ್ತರು ಜೀವಿಸಿದ್ದಾರೆ. ಬರೆಯಲ್ಪಟ್ಟ ಪ್ರಕಾರ ಅಂದರೆ ಗ್ರಂಥದ ಸುರುಳಿಯಲ್ಲಿ ಯೇಸು ಕ್ರಿಸ್ತರನ್ನು ಕುರಿತು ಏನೇನು ಬರೆಯಲ್ಪಟ್ಟಿದೆಯೋ ಅದೆಲ್ಲ ಕೂಡ ನೆರವೇರಿಸ್ತಾರೆ. ಅದರಲ್ಲಿ ಇನ್ನೊಂದು ಪ್ರಿಯರಾದ ದೇವ್ರ ಮಕ್ಕಳಿರ, ಯಾವುದೇ ಆಗಿರ್ಬೋದು ಸ್ವಂತಕ್ಕಾಗಿ, ಅಂದರೆ ದೈವತ್ವದಲ್ಲಿರುವಂಥ ಶಕ್ತಿಯನ್ನು ಸ್ವಂತಕ್ಕಾಗಿ ಬಳಸಿಕೊಳ್ಳದೆ ಅದೇನು ಬಂದಿದೆಯೋ ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಅನುಭವಿಸಿದ್ದಾರೆ. ಪ್ರಿಯರವರು ಅನುಭವಿಸಿದ್ದಾರೆ. ಶ್ರಮೆಯನ್ನು, ಬಾಧೆಯನ್ನು, ಶೋಧನೆಗಳನ್ನು, ಹಿಂಸೆಗಳನ್ನು ಪ್ರತಿ ಒಂದನ್ನು ಅನುಭವಿಸಿದ್ದಾರೆ. ಅವರು ನಿನ್ನಂಥ ನನ್ನಂಥ ಶರೀರವನ್ನು ಧರಿಸಿಕೊಂಡು ಅನುಭವಿಸಿರುವಂಥದ್ದು. ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಅಂದರೆ ಈ ಲೋಕದಲ್ಲಿ ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಂಡು, ಆತನ ಶಿಲುಬೆ ಮರಣವನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಭಕ್ತರಾಗಿ ನೀತಿವಂತರಾಗಿ ಬದುಕಬೇಕು. ಈ ಲೋಕದಲ್ಲಿ ಶ್ರೇಷ್ಠರಾಗಿ ಬದುಕಬೇಕು. ಈ ಲೋಕದಲ್ಲಿ ಆತನ ಶಿಲುಬೆ ಮರಣ ಆಲೋಚನೆ ಮಾಡುವಾಗ ಒಂದನ್ನು ಕೂಡ ಮರೆಯದೆ ಪ್ರತಿಯೊಂದನ್ನು ಕೂಡ ನೆನಪು ಮಾಡಿ
ನಿನ್ನನ್ನು, ನನ್ನನ್ನು, ಲೋಕದಲ್ಲಿದ್ದಂಥ ಪ್ರತಿಯೊಬ್ಬರನ್ನು ಕಾಪಾಡೋದಕ್ಕೇನ್ರಿ ಸಂಪೂರ್ಣವಾಗಿ ತಗ್ಗಿಸಿಕೊಂಡು ವಿಧೇಯರಾಗಿ ಪ್ರಾಣತ್ಯಾಗ ಮಾಡ್ತಾರೆ. ಆತನನ್ನು ಕುರಿತು ಏನೇನು ಬರೆಯಲ್ಪಟ್ಟಿದೆಯೋ ಅದೆಲ್ಲವನ್ನು ಕೂಡ ನೆರವೇರಿಸ್ತಾರೆ. ಏನನ್ನು ಕುರಿತು ಮಾತಾಡಬೇಕು? ಮಾತಿನ ಮೂಲಕ, ಕ್ರಿಯೆಗಳ ಮೂಲಕ, ಪ್ರೀತಿಯ ಮೂಲಕ, ಶಿಲುಬೆ ಮರಣ. ಹೌದು ಪ್ರಿಯರೇ, ನಮ್ಮ ಪ್ರಭು ಶ್ರೇಷ್ಠನು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮೆಲ್ಲರ ನಿಮಿತ್ತವಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಆ ಶಿಲುಬೆ ಮರಣ ಹೊಂದುವಂಥ ಆ ಸಮಯದಲ್ಲಿ ಕೂಡ ಒಂದನ್ನು ಕೂಡ ಮರೆಯದೆ ಮತ್ತು ನೆನಪು ಮಾಡಿಕೊಂಡು, ನನಗೆ ನೀರಡಿಕೆ ಆಗಿದೆ, ನನ್ನನ್ನು ಕುರಿತು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂಥ ಪ್ರವಾದನೆ ನೆರವೇರಬೇಕು. ನೆರವೇರಿಸಿದ್ದಾರೆ ಪ್ರಿಯರೇ, ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ. ಮತ್ತು ಇವತ್ತು ನೀವು ನಾವು ನಮ್ಮನ್ನು ಕುರಿತು ಬರೆಯಲ್ಪಟ್ಟಿದೆಯಾ? ನಮ್ಮನ್ನು ಕುರಿತು ಬರೆಯಲ್ಪಟ್ಟಿದೆಯಾ? ನಮ್ಮನ್ನು ಕುರಿತು ಬರೆಯಲ್ಪಟ್ಟಿದೆ. ಏನು ಮಾಡಬೇಕಂತ ಬರೆಯಲ್ಪಟ್ಟಿದೆ? ಏನಂತ ಬರೆಯಲ್ಪಟ್ಟಿದೆ? ನೀನಾಗಿರ್ಬೋದು, ನಾನಾಗಿರ್ಬೋದು, ವಾಕ್ಯದ ಪ್ರಕಾರ ಜೀವಿಸಬೇಕು ಎಂದು ಬರೆಯಲ್ಪಟ್ಟಿದೆ. ಭಕ್ತನಾಗಿ, ನೀತಿವಂತನಾಗಿ, ಪರಿಶುದ್ಧನಾಗಿ, ನಿಷ್ಠೆಯಿಂದ, ಭಕ್ತಿಯಿಂದ ಜೀವಿಸಬೇಕು ಎಂದು ದೇವರು ನಮ್ಮನ್ನು ಕುರಿತು ಬರೆದುಕೊಂಡಿದ್ದಾನೆ. ಬರೆದುಕೊಂಡ ಪ್ರಕಾರ ನಾವು ಜೀವಿಸ್ತಾ ಇದ್ದೀವಾ? ಅಥವಾ ಈ ಲೋಕದಲ್ಲಿ ಇಷ್ಟ ಬಂದ ಹಾಗೆ ನಡ್ಕೊಳ್ತಾ ಇದ್ದೀವಾ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಂಡು ಮುಗಿಸೋಣ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು. 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಸರ್ವ ಮಾನವರನ್ನು, ಯಹೂದ್ಯರನ್ನು, ಅನ್ಯರನ್ನು, ಪ್ರತಿಯೊಬ್ಬರನ್ನು ನಿಮ್ಮ ಮಾರ್ಗದಲ್ಲಿ ನಡೆಸಬೇಕು, ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು, ರಕ್ಷಣೆಯನ್ನು ಕಲ್ಪಿಸಿಕೊಡಬೇಕು ಎಂಬ ಉದ್ದೇಶದಿಂದ ತಂದೆ ಸಂಪೂರ್ಣವಾಗಿ ತಗ್ಗಿಸಿಕೊಂಡು ನಿಮಗೆ ವಿಧೇಯನಾಗಿ ಈ ಲೋಕದಲ್ಲಿ ನಿಮ್ಮ ಪ್ರೀತಿಯನ್ನು ಸಾರಿ ಕೊನೆಯದಾಗಿ ಶಿಲುಬೆ ಮರಣವನ್ನು ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಮಹಿಮೆ ಶರೀರವನ್ನು ಧರಿಸಿಕೊಂಡು ಅನೇಕರಿಗೆ ಕಾಣಿಸಿಕೊಂಡು ಮತ್ತೆ ನಿಮ್ಮ ಬಳಿಗೆ ಆತನು ಬಂದಿದ್ದಾನೆ. ತಂದೆ, ನಿಮ್ಮ ಪ್ರಿಯ ಕುಮಾರನು ಮಾಡಿರುವಂಥ ತ್ಯಾಗವನ್ನು, ಕಷ್ಟವನ್ನು, ಸುವಾರ್ತೆಯನ್ನು ನೋಡುವಾಗ ಪ್ರತಿಯೊಂದರಲ್ಲಿ ಅದ್ಭುತ ಸಮಾಧಾನ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ, ಆರೋಗ್ಯ ಇದೆ. ವಿಧೇಯರಾದಾಗ ನಿತ್ಯ ಜೀವ ಇದೆ. ಎಲ್ಲ ರೀತಿಯಲ್ಲಿ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು ತಂದೆ, ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ನಿಷ್ಠೆಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯೊಬ್ಬ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.